ಇದೇನೋ ಪ್ರಾಬ್ಲಮ್ ಆಗುತ್ತೆ ಹೊಲ ಏನಿಲ್ಲ ಸ್ವಾಮಿಯಿಂದ ಏನಿಲ್ಲ ಸ್ವಾಮಿ. ಹೊಲದ್ದು ಸುಳ್ಳು ದೊಡ್ಡ ಇವಾಗ ಫಾರಿನರ್ಸ್ ಎಲ್ಲ ಬಂದು ಸರೆಂಡರ್ ಆಗಿದ್ದಾರೆ. ಎಷ್ಟೋ ಜನ ಕ್ರಿಶ್ಚಿಯನ್ ಇದ್ರೆ ಅಡಿಟ್ ಆಗಿದ್ದಾರೆ. ಪಕ್ಕ ಕ್ರಿಶ್ಚಿಯನ್ಸ್ ಅವರು ಇಲ್ಲಿ ಬಂದು ಅಡಿಟ್ ಆಗಿದ್ದಾರೆ ಅಂದರೆ ಅಲ್ಲಿ ಸೇರ್ಕೊಂಡು ನಮ್ಮ ಇಂಡಿಯಾಗೆ ಏನೋ ಒಂದು ಶಕ್ತಿ ಅಡಗಿದೆ ಅಂತ ಕೂತ್ಕೊಂಡಿದ್ದಾರೆ ಅವರು. ಹಂಗೆಲ್ಲ ಇರುವಾಗ ಅದೆಲ್ಲ ಬರೀ ಸುಳ್ಳು ಅವೆಲ್ಲ. ಅದು ದೇವ್ರ ಭಕ್ತಿ ಹೇಗಿರುತ್ತೆ? ಅದು ಸ್ವಾಮಿ ಭಕ್ತಂದ್ರೆ ಕೆಲವರೆಲ್ಲ ಸೀಕ್ರೆಟ್ಗಳು ಇರ್ತವೆ ದೇವ್ರ ಬಗ್ಗೆ ಮಾತಾಡ್ದಲ್ಲ. ಇವಾಗ ಹಿಮಾಲಯ ಪರ್ವತ ಹೋಗ್ತಾರಲ್ಲ ಅವರು, ಅದರಲ್ಲಿ ಅಷ್ಟೊಂದು ಜನ ಹೋಗಿದ್ದಾರೆ, ಅದರಲ್ಲಿ ಒಬ್ಬ ಮಾತಾಡಿದ್ದಾನೆ. ಮಾತಾಡಿದ್ರೆ ಅಷ್ಟೇ, ಏನು ಮಾತಾಡೋದು ಹೇಳಲ್ಲ. ಅದೆಲ್ಲ ಸೀಕ್ರೆಟ್ ಅಷ್ಟೇ, ದೇವ್ರ ಬಗ್ಗೆ ಹೇಳೋದು ಸೀಕ್ರೆಟು. ಅವರವರು ಒಂದು ಸ್ವಲ್ಪ ದಿವಸ ಮನೆಯಲ್ಲೇ ಮನೆಯ ಮಂತ್ರಾಲಯ ಮನಸ್ಸೇ ದೇವಾಲಯ ಅಂತ ಹೇಳ್ತಾರಲ್ಲ, ಆ ಥರ ಮನೇಲಿ ಕೂತ್ಕೊಂಡು ಡೈಲಿ ದೀಪ ಹಚ್ಬಿಟ್ಟು ಬೆಳಗ್ಗೆ ಹೊತ್ತಾದ್ರು ಸಂಜೆ ಸೇರಿ ಒಂದು 5 ನಿಮಿಷ ಅನ್ನೋದು ಒಂದು ಧ್ಯಾನ ಮಾಡಬೇಕು. ಅವ್ರ ಮನೆ ದೇವರಾಗಿರಲಿ ಯಾವ ದೇವರಾಗಿರಲಿ ಧ್ಯಾನ ಮಾಡಿದ್ರೆ ಆವಾಗ ಸೂಕ್ಷ್ಮ ಗೊತ್ತಾಗುತ್ತೆ ಅವ್ರಿಗೆ. ಯಾವುದು ಅವರಿಗೆ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ. ಅದು ಕೆಲವ್ರಿಗೆಲ್ಲ ಅದು ಒಂದು ತುಂಬ ಕಷ್ಟ ಆಯಿತು, ದೇವ್ರ ಹತ್ರ ಹೋದೆ ನನಗೇನಾಗಿಲ್ಲ ಅಂದರೆ ಅದು ಹೆಂಗಾಗುತ್ತೆ. ನಾವು ಚಿಕ್ಕ ವಯಸ್ಸಿನ ಚೆನ್ನಾಗಿ ಊಟ ಗೀಟ ಮಾಡಿ ಬೆಳಿತೀವಿ. ನಾವು ಚಿಕ್ಕ ವಯಸ್ಸಿನ ಊಟ ಗೀಟ ಮಾಡಿ ಹೆಂಗೆ ಆಗುತ್ತೆ, ಅದು ಇಲ್ಲದೇ ಕಾಯಿಲೆ ಬರ್ತವೆ. ಅದೇ ಥರ ನಮ್ಮ ಚಿಕ್ಕ ವಯಸ್ಸಿನ ಧ್ಯಾನ ಅದೆಲ್ಲ ಪ್ರಾಕ್ಟೀಸ್ ಮಾಡ್ಕೋಬೇಕು. ಪ್ರಾಕ್ಟೀಸ್ ಮಾಡ್ಕೊಂಡು ಒಳ್ಳೆ ಗುಣ ನಡವಳಿಕೆ ಚೇಂಜ್ ಆಗುತ್ತೆ, ಕಂಪ್ಲೀಟ್ ಆಗೋದು. ಅಂದರೆ ಭಕ್ತರಿಗೆ ಯಾರಲ್ಲೂ ಆತಂಕ ಇಲ್ಲ, ಅಲ್ಲಿ ಸೂಕ್ಷ್ಮಾಣು ಜೀವಿಯಿಂದ ಅಲ್ಲಿ ಇನ್ನೂ ಹೋಗಿಲ್ಲ ಸ್ವಾಮಿ, ನಾನು ಜಸ್ಟ್ ಹೋಗಿಲ್ಲ. ಹೋಗಿ ಬಂದವ್ರು ಹೇಳಿದ್ರೆ ದರ್ಶನ ನೋಡ್ಕೊಂಡು ಬಂದಿದ್ದಾರೆ. ಅದು ಯಾವುದಿಂದ ಬರ್ತಾ ಇದ್ದು ಗೊತ್ತಾಗ್ತಿಲ್ಲ, ಪಕ್ಷಿಯಿಂದ ಬರ್ತಾ ಇದೆ, ಯಾವುದೂ ಗೊತ್ತಾಗ್ತಿಲ್ಲ. ಹಂಗಾಗಿರೋ ಕೊರೋನಾಗಿಂತಾನೆ ಇದು ಡೇಂಜರ್ ಅನ್ಸುತ್ತೆ. ಕೊರೋನಾನ ಭಾರಿ ಹೋಪ್ಲೆಸ್ ಸ್ವಾಮಿ. ಏನಿಲ್ಲ ಸ್ವಾಮಿ, ಅವೆಲ್ಲ ಅದು ಗೊತ್ತಿಲ್ಲ. ಅದು ಅಲ್ಲ ಹೋಗಿ ಬಂದು ಬರ್ತಾ ಇರ್ತಾರಲ್ಲ, ಅದರಿಂದ ಏನು ಪ್ರಾಬ್ಲಮ್ ಆಗಿಲ್ವಲ್ಲ. ಅಲ್ಲಿ ಅಯ್ಯಪ್ಪಂದು ಅಲ್ಲಿ ಸ್ನಾನ ಮಾಡಿನೇ ಪಂಪಾ ನದಿಯಿಂದ ಬಿಡ್ತಾರೆ. ಮತ್ತೆ ತಗೊಂಡಾಗ ಅಲ್ಲಿ ಕುಣಿದು ಇದು ಮಾಡ್ತಾರೆ. ಫಸ್ಟ್ ಬಂದಾಗ ಹೋಮ ಮಾಡೋಕ್ಕೆ ಮುಂಚೆ ಅಲ್ಲಿ ಆನೆ ಮೇಲೆ ಕುಣಿಸ್ಕೊಂಬಂದಲ್ಲಿ ಸ್ನಾನ ಮಾಡಿಸಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕರ್ಕೊಂಡೋಗಿ ಅದು ಕುಂಡಿಸ್ಬಿಟ್ಟು ಪೂಜೆ ಮಾಡಿಸ್ತಾರೆ. ಅದೇನು ತೊಂದರೆ ಇಲ್ಲ. ಅದು ನಿಮಗೆ ಯಾವುದು ಭಯ ಆತಂಕ ಭೀತಿ ಯಾವುದು ಇಲ್ಲ ಸ್ವಾಮಿ, ಅದೆಲ್ಲ ಏನಿಲ್ಲ. ಇವಾಗ 48 ಕಿಲೋ ನಡ್ಕೊಂಡು ಹೋಗಿದ್ದೀವಿ, ಸಿಂಗಲಾಗಿ ಹೋಗ್ತಾ ಇರ್ತೀವಿ. ಏನೇನೋ ಸೌಂಡ್ ಬರ್ತಾರೆ, ಬಂದರೂ ಅದೆಲ್ಲ ಏನು ಕೇರ್ ಮಾಡಲ್ಲ, ಹೋಗ್ತಾ ಇರ್ತೀವಿ ನಾವು. ಈಗ 48 ಕಿಲೋ ಟ್ಯೂಬ್ಲೈಟ್ ಆಗಿದ್ದಾರೆ. ನಾವು ಹೋಗಿ ತಿರುಗಾಡಲ್ಲಿ ಟ್ಯೂಬ್ಲೈಟೇ ಇಲ್ಲ. ಇಲ್ಲೊಂದು ಟ್ಯೂಬ್ಲೈಟ್ ಅಲ್ಲಿದೆ, 2 ಕಿಲೋಮೀಟ್ರ್ ಒಂದು ಟ್ಯೂಬ್ಲೈಟ್ ಇರೋದು. 50 ಕಿಲೋಮೀಟ್ರ್ ಸುತ್ತು ಮಾಡಿದ್ದಾರೆ, ಒಂದು ಟ್ಯೂಬ್ಲೈಟ್ ಇಲ್ಲ. ಆರಾಮ್ ನಡ್ಕೊಂಡು ಹೋಗ್ತಾ ಇದ್ದೆ ನಾವು. ನಡ್ಕೊಂಡು ಹೋದ್ರು ಕೂತ್ಕೊಂಡೆ ನಿದ್ರೆ ಬಂದ್ಬಿಡುತ್ತೆ, ನಿಧಾನಕ್ಕೆ ಹೋಗ್ಬಿಡ್ತೀವಿ ನಾವು. ಬೆಳಗ್ಗೆ ಮಧ್ಯಾಹ್ನ 3 ಗಂಟೆ ಬಿಟ್ಟ ಅಂದರೆ ಸಂಜೆ 6 ಗಂಟೆ ತನಕ ನಡೀತಾ ಇರ್ತೀವಿ ನಾವು. ಅಲ್ಲಿ ಪಂಪ ಸ್ನಾನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ನಾವು. ಹಂಗೆ ಗಲೀಜಂತ ನೋಡೋಕ್ಕೆ ಹೋದರೆ ಎಲ್ಲರೂ ಕೆಲವು ಬಟ್ಟೆನೂ ಹೋಗಿದ್ದಾರೆ, ಅಲ್ಲಿ ಎಲ್ಲೆಲ್ಲೋ ನದಿ ಬರ್ತವೆ. ಅದೆಲ್ಲ ಕೊಳೆ ಆಗುತ್ತಲ್ಲ, ಓಡೋ ನದಿ ಏನಿಲ್ಲ ಅವಲ್ಲ. ಅದು ಅದೆಲ್ಲ ಶಕ್ತಿಯಿಂದ ಏನಿಲ್ಲ, ಆಗಲ್ಲ. ಇವರೇ ತಂದೆ ಖಂಡಿತ ಹೇಳ್ತಾ ಇದ್ದೀನಿ, ಏನಾಗಲ್ಲ. ಏನಂದರೆ ವರ್ಷ ಹೆಚ್ಚಿಗೆ ಜಾಸ್ತಿ ಹೋಗ್ತಾ ಇದ್ದಾರೆ ಹೊತ್ತು ಕಮ್ಮಿ ಆದಂಗಿಲ್ಲ. ಮುಂಚೆ ಅಂದರೆ ಒಂದು 21 ದಿವಸ 48 ಸಾವಿರ ವೃತ ಮಾಡ್ತಾಯಿದ್ರು. ಇವಾಗ ಏನೋ ನನ್ನ ಕೆಲಸ ಇದೆ ಹಿಂಗೆ ಏನೇನೋ ಹೇಳ್ತಾರೆ ಅವ್ರ ಪರಿಸ್ಥಿತಿ ಹೆಂಗೆ ನಮ್ಗೆ ಹೇಳೋಕ್ಕಾಗಲ್ಲ. ಆದರೆ ಪಕ್ಕಾ ನಿಯಮ ಆಗಿದ್ದರೆ 42 ಡೇಸ್ ಇರಬೇಕು. ದೊಡ್ಡ ಇನ್ಸ್ಪೆಕ್ಟ್ರು ಕಮಿಷನರ್ ಆಗ್ತಾರೆ ಅವ್ರು ಬಂದು ಶೇವಿಂಗ್ ಎಲ್ಲ ಶುದ್ಧವಾಗಿರಬೇಕು. ಅವ್ರೇನು ಮಾಡ್ತಾರೆ, 41 ದಿವಸ 21 ದಿವಸ ವೃತ ಇದ್ಬಿಟ್ಟು ಹೋಗುವಾಗ ಮಾಲೆ ಕೊಂಡಿದ್ದೆ. ಅದು ಪಕ್ಕಾ ಕರೆಕ್ಟ್. ಅದು ಯಾಕಂದರೆ ಅವ್ರ ಡ್ಯೂಟಿ ಆ ಥರ ಡ್ಯೂಟಿ ಇದೆ. ಅದು ನಮ್ಮ ಕೆಲಸಗಾರ ಏನು ಕೆಲಸ ಮಾಡ್ಕೊ 42 ಡೇಸ್ ಬರ್ತಾ ಇರೋ. ಆ ವೃತ ಏನಿಗಿದ್ದಾರೆ ಅಂದರೆ, ನಮ್ಮ ಮನಸ್ಸಲ್ಲಿ ಇರೋತಾ ಇರೋದಂದರೆ ನಮ್ಮಲ್ಲಿರೋ ಕೆಟ್ಟದ್ದೆಲ್ಲ ಹೋಗ್ಬಿಡುತ್ತೆ. ಕೆಟ್ಟದ್ದಂದರೆ ಸುಳ್ಳು ಹೇಳಿ ಬದುಕಬೇಕು, ಏನೋ ಮೋಸ ಬದುಕು ಅವೆಲ್ಲ ಹೋಗ್ಬಿಡುತ್ತೆ. ಅದಕ್ಕೆ ಧ್ಯಾನ ಅಂತ ಹೇಳೋದೆಲ್ಲ ಕೆಟ್ಟದ್ದು ಹೋದ್ಮೇಲೆ ಒಳ್ಳೇದಂತ ಕರೆಕ್ಟಾಗಿ ಕೂತ್ಕೊಂಡ್ಬಿಡುತ್ತೆ. ಕೆಲವ್ರು ಏನು ಮಾಡ್ತಾರೆ, ಒಂದು ದಿವಸ ಮನಸ್ಸು ಶುದ್ಧವಾಗಿದ್ದರೆ ಸಾಕು, ಆರಾಮ್ ಹೋಗ್ಬದ್ದು. ಒಂದು ದಿವಸ ಅದು ಹೆಂಗೆ ಒಂದು ದಿವಸ ಶುದ್ಧ ಆಗೋದು, ಆಗದಿರೋ ಕೆಲಸ ಅದು. ಅದಕ್ಕೆ ಮನೇಲಿ ಮಾತ್ರ ಒಂದು ದೀಪ ಹಚ್ಬಿಟ್ಟು ಒಂದು 5 ನಿಮಿಷ, ಇಲ್ಲಾಂದರೆ ದೇವಸ್ಥಾನ ಕೂತ್ಕೋಬೋದು. ಬೇಡ, ಮನೇಲೇ ಕೂತ್ಕೋ ಸಾಕು. ಮನೇಲೇ ಕೂತ್ಕೊಂಡು ಮಾಡಲಿ ಸ್ವಾಮಿ. ಅವರು 42 ದಿವಸ ಅಲ್ಲಿ 101 ದಿವಸ ಕೂತ್ಕೊಂಡು 20 ದಿವಸ ಮಾಡಲಿ ಅವರು. ಅವ್ರಿಗೇನು ಗೊತ್ತಾಗುತ್ತೆ, ಅವ್ರು ಯಾವ್ದವ್ರು ಮುಗಿತಾರೋ ಅವ್ರದ್ದೆಲ್ಲ ಕರೆಕ್ಟಾಗಿ ಬರುತ್ತೆ. ಅದು ನಮ್ಮ ಹೆಸರು ಧರ್ಮಲಿಂಗಮ್ ಅಂತ. ಇಲ್ಲಿ DL ಸ್ವಾಮಿ ಅಂತ ಹೇಳ್ತಾರೆ ಅಷ್ಟೇ ಅವರು, ಧರ್ಮಲಿಂಗಮ್ ಅಂತ. ಮತ್ತು ಬೇರೆ ಕರೆ ಯಾವುದು, ಮತ್ತು ಬೇರೆ ಯಾರನ್ನಾದ್ರೂ ಕರೀರಿ ಅಂದರೆ ನಿಮ್ಮ ಮಾಲೆ ಹಾಕೋರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.